ಬಟ್ ಇವತ್ತು ಸಂಡೇ ಸಂಡೇ ನಾನ್ ವೆಜ್ ಬೇಕು. ಕೆಂಪಮ್ಮ ದೇವಿಗೆ ಕೆಂಪು ಸೀರೆ ಉಟ್ಕೊಂಡು ಬರ್ತೈತೆ ನಮ್ಮ RCB ವಿನ್ ಆಗ್ಲಿ ಅಂತ. ಥರ RCB ವಿನ್ ಆಗಬೇಕು ಅಂದ್ರೆ ಏನು ಬೇಕಾದ್ರೂ ಮಾಡ್ತೀನಿ ನಾನು. ಗಣಪತಿನೇ ಅಂತ ಬರುತ್ತೆ, ಜಾತ್ರೆಯಲ್ಲೇ ಗಣಪತಿ ಜಾತ್ರೆನೇ ಬರುತ್ತೆ ನನಗೆ ಯಾವಾಗಲೂ. ಹೇ ಗೈಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಏನು ಅಂತ ಅಂದರೆ ಸಂಡೇ. ಇವತ್ತು ಸಂಡೇ ಮಿನಿ ಬ್ಲಾಗ್ ಆಗಿರುತ್ತೆ. ಜೊತೆಗೆ ನಮ್ಮ 3 ಟಿಪ್ಟದ್ದು ಜಾತ್ರೆ ಇದೆ ಇವತ್ತು. ಸೊ ಇವಾಗ ರೆಡಿ ಆಗ್ತಾ ಇದ್ದೀನಿ. ಅದಕ್ಕೆ ಚೂಡಿದಾರೆಲ್ಲ ಹಾಕೊಂಡಿದ್ದೀನಿ. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ಆರತಿ ಮಾಡಬೇಕು. ಸೊ ಶುಕ್ರವಾರನೇ ಮಾಡಬೇಕಿತ್ತು, ರಶ್ ಇರುತ್ತೆ ಅಂತ ನಮ್ಮಮ್ಮ ಭಾನುವಾರ ಮಾಡ್ತೀನಿ ಅಂತ ಅಂದರು. ಇದು ನನ್ನ ಔಟ್ಫಿಟ್ ಆಫ್ ದಿ ಡೇ. ಫುಲ್ ಜಡೆ ಎಲ್ಲ ರೆಡಿ ಹಾಕೊಂಡು ನಮ್ಮಮ್ಮ ಮತ್ತು ಜ್ಯೂಸ್ನಲ್ಲಿ ಜಗಳ ಆಡ್ತಾರೆ. ನಾನು ಫುಲ್ ಜಡೆ ಎಲ್ಲ ಹಾಕ್ಕೊಂಡು ಗಾಜಿನ ಬೆಳೆ ಹಾಕ್ಕೊಂಡು ಎಲ್ಲ ರೆಡಿಯಾಗಿ ಹೋಗ್ತಾ ಇದ್ದೀನಿ. ಸೊ ಲೆಟ್ಸ್ ಗೋ. ಜೋಸ್ನ ಔಟ್ಫಿಟ್ ಇದು. ತೋರಿಸಿ ಮೇಡಮ್ ನಿಮ್ಮ ಔಟ್ಫಿಟ್. ಉಲ್ಟಾ ತೋರಿಸ್ತಾ ಇದೆಯಲ್ಲ. ಓಕೆ, ಹಂಗೆ ತೋರಿಸ್ತೀನಿ. ಬಾಂದಿನಿ ಚೂಡಿದಾರ್ ಹಾಕ್ಕೊಂಡಿದ್ದಾಳೆ. ನಮ್ಮಮ್ಮ ಸೀರೆ ಉಡ್ಕೊಂಡೈತೆ. ಫುಲ್ಲಾನು ಕೆಂಪಮ್ಮ ದೇವಿಗೆ ಕೆಂಪು ಸೀರೆ ಉಟ್ಕೊಂಡು ಬರ್ತೈತೆ ನಮ್ಮಮ್ಮ. ಸೊ ಸಂಜೆ ತೇರು ಇಲ್ಲೇ ನಡೆಯುತ್ತೆ. ತೇರು ಕೂಡ ರೆಡಿ ಆಗಿದೆ ಅಲ್ಲಿ. ಇವಾಗ ಬಂದಿದ್ದೀವಿ ಆರತಿ ಮಾಡೋಕ್ಕೆ. ಬನ್ನಿ ಒಳಗಡೆ ಹೋಗೋಣ. ಇದು ಚಿಕ್ಕಮ್ಮ ದೇವಿ ಅಂತ. ಆರತಿ ಮಾಡೋಕ್ಕೆ ಹಚ್ಕೊತಾ ಇದ್ದಾರೆ ಇವಾಗ. ಅಡ್ಡ ಇದ್ದಾರೆ, ಕಾಣಿಸಲ್ಲ ನೀಟಾಗೆ ದೇವರು. ಜಾತ್ರೆಗೆ ಪೂರಿ, ಬೆಂಡು, ಬತಾಸು ಎಲ್ಲ ಅಂಗಡಿಗಳೆಲ್ಲ ಹಾಕಿದ್ದಾರೆ. ಆ್ಯಂಡ್ ಇದೇ ರಥ. ಈ ರಥದ ಮೇಲೆ ದೇವ್ರನ್ನ ಕೂರಿಸಿ ಇಲ್ಲಿಂದ ಅಲ್ಲಿ ತನಕ ಉತ್ಸವ ಮಾಡ್ತಾರೆ. ತಿಪ್ಟೂರಮ್ಮ ಆದಮೇಲೆ ಇವಾಗ ಕೊಲ್ಲಾಪುರದಮ್ಮ ಅಂತ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲೂ ಕೂಡ ಆರತಿ ಮಾಡೋಕ್ಕೆ. ಗೈಸ್, ಇವತ್ತು ಸಂಡೇ ನಾನ್ ವೆಜ್ಜು ಅಂತ ಅಂದ್ಕೊಂಡು ಕಾಯ್ತಾ ಇದೆ. ಖಾರವಾಗಿನ ತಿನ್ನೋಕ್ಕೆ ಅಂತ. ನಮ್ಮಮ್ಮ ಒಬ್ಬಟ್ಟು ಮಾಡ್ತಿದ್ದೆ, ಒಬ್ಬಟ್ಟಿನ ಸಾರು ಮಾಡ್ತಿದ್ದೆ. ಅಂದರೆ ಇಷ್ಟನ್ನೇ ಒಬ್ಬಟ್ಟಿನ ಸಾರು. ಬಟ್ ಇವತ್ತು ಸಂಡೇ ನಾನ್ ವೆಜ್ ಬೇಕು. ದೇವಸ್ಥಾನದಿಂದ ಬಂದು ಇವಾಗ ನಾನು ತಿಂಡಿ ಮಾಡ್ತಾ ಇದ್ದೀನಿ. ಚಾಕೋಸ್ಗೆ ಹಾಲು ಬಿಸಿ ಮಾಡ್ತಾ ಇದ್ದೀನಿ. ನಮ್ಮಮ್ಮ ಖಾರ ಪೊಂಗಲ್ ಮಾಡಿದೆ, ಅದು ನಂಗೆ ಇಷ್ಟ ಇಲ್ಲ, ತಿನ್ನಲ್ಲ. ಸೊ ಗೈಸ್, ಮಜಾ ಏನು ಅಂತ ಅಂದರೆ ನಿನ್ನೆ RCB ಮ್ಯಾಚು ಫೈನಲ್ಸ್ ಲಾಸ್ಟ್ 2 overs 3 overs ಇದ್ದಾಗ ನಾನು ದೇವ್ರಿಗೆ ಬೇಡ್ಕೊತಾ ಇದ್ದೆ ಟಿಪ್ಟೂರಮ್ಮಂಗೆ, ₹11 ಹಾಕ್ತೀನಿ ಪ್ಲೀಸ್, ಮ್ಯಾಚ್ ವಿನ್ ಮಾಡಿಸು ಅಂತ. ಯಾವ ಫೈನಲ್ ಓವರ್ ಬಂದಾಗ ಧೋನಿ 6 ಮೇಲೆ 6 ಹೊಡಿಬೇಕಾದ್ರೆ ನಮ್ಮಮ್ಮಂಗೆ, ಅಮ್ಮ ನಾಳೆ ನಂಗೆ ₹100 ಕೊಡು, ದೇವರೇ ₹101 ಹಾಕ್ತೀನಿ ಪ್ಲೀಸ್, RCB ಗೆಲ್ಸು ಅಂತ ಬೇಡ್ಕೊಂಡಿದ್ದೆ. ನಮ್ಮಮ್ಮ ಬೈಯಕ್ಕೆ, ಅಲ್ಲ ಕಡೆ ನಿನ್ನ ದುಡ್ಡು ಹಾಕ್ತೀನಿ ಅಂತ ಬೇಡ್ಕೊಳ್ಳೋ ಬದಲು ನಮ್ಮಮ್ಮನ ಹತ್ರ ದುಡ್ಡು ಇಸ್ಕೊಂಡು ಹೋಗಿ ಇವತ್ತು ₹100 ಹಾಕಿ ಬಂದೆ. ₹1 ನಂದು, ₹100 ನಮ್ಮಮ್ಮಂದು ಇವತ್ತು. ಆಮೇಲೆ ಮ್ಯಾಚ್ ವಿನ್ ಆಗಲಿ ಅಂತ ಫೇವ್ರೇಟ್ ಅಲ್ಲ, ಲಕ್ಕಿ ಟೀ ಶರ್ಟ್ ಹಾಕ್ಕೊಂಡಿದ್ದೆ. ಅದಾದಮೇಲೆ ಎಂಥದ್ದು 8:15 ಲಿಟ್ರಲಿ 12:05 ಅಲ್ಲ ಮ್ಯಾಚ್ ನಡೆದಿದ್ದು. ನಿಂತ್ಕೊಂಡೇ ಮ್ಯಾಚ್ ನೋಡಿದ್ದೀನಿ RCB ವಿನ್ ಆಗಲಿ ಅಂತ. RCB ವಿನ್ ಆಗಬೇಕು ಅಂದರೆ ಏನು ಬೇಕಾದ್ರೂ ಮಾಡ್ತೀನಿ ನಾನು. ನನ್ನ ತಂಗಿ ಟಮಟ ಆ್ಯಂಡ್ ಬಾಳೆಹಣ್ಣು ಹೆಂಗೆ ತಿಂತಿದ್ದಾಳೆ. ದೋಸೆ ದೃಷ್ಟಿ ಏನಾಗಲ್ಲ, ದೋಸೆ ಆಮೇಲೆ ಕದ್ದುಬಿಟ್ಟು ದೋಸೆ ತಿಂತು ತಡೆದೆ ಗೈಸ್. ಏನೋ ಆಡ್ತಾಳೆ, ಏನೋ ಲೂತಕ್ಕೆ ದೃಷ್ಟಿ ಆಗ್ತಿದ್ದೀನಿ ಅಂತ. ಟೈಮ್ 4 ಗಂಟೆ. ಜಾತ್ರೆ ನೋಡೋಕ್ಕೆ ತೇರು ನೋಡೋಕೆ ಹೋಗಲಿಲ್ಲ, ನನಗೆ ಕಾಣ್ತಾನೆ ಇಲ್ಲ. ಬಿಕಾಸ್ ಮಳೆ ಬಂತು 3 o'clock ಇನ್ನೇನು ಅಲ್ಲಿ ನಿಂತ್ಕೊಂಡು ಇನ್ನು ಯಾರು ನೋಡೋದು ಅಂತ ಹೋಗಲಿಲ್ಲ. ನಮ್ಮ ಚಿಕ್ಕಮ್ಮನೂ ಬರಲಿಲ್ಲ, ನನ್ನ ಜೊತೆಗೆ ನನ್ನ ತಂಗಿನೂ ಬರಲಿಲ್ಲ, ಯಾರು ಬರಲಿಲ್ಲ, ಒಬ್ಬಳೇ ಏನೋ ಅಂತ ನಾನು ಸುಮ್ಮನಾದೆ. ನನ್ನ ಮಗಳು ಹೆಂಗೆ ಅಂದ್ರೆ RCB ಗೆಲ್ಲಕ್ಕೆ ಅರ್ಕೆ ಹೆಂಗ್ ಮಾಡ್ಕೊಂಡು ಅಮ್ಮ ₹100 ಕೊಡು ನೀನು, ನಾನು ₹1 ಕೊಡ್ತೀನಿ, ₹101 ತಿಟ್ಟೂರಮ್ಮ RCB ಗೆಲ್ಲಿ ಅಂತ ಬೇಡ್ಕಂತಾವಳೆ.
ಅವಳ ತೋರಿಸ್ತಿದ್ದೀನಿ ಅಂತ ಮಕ್ಕ ಮುಚ್ಕೊಂಡು ಅವಳಿಗೆ ಗೊತ್ತೇ ಇಲ್ಲ ನಾನು ಝೂಮ ಬರಲ್ಲ. ನಾನ್ ವೆಜ್ ಇಲ್ಲ ಅಂತ ಅನ್ನಲ್ಲ, ನಾನು ನನ್ನ ತಂಗಿ ಜಗಳ ಆಡಿ ತಿನ್ಬೇಕಾಗ್ತಾ ಇದೆ ಸಂಡೇ ಅಂತ ಅಂದ್ವಿ. ಸೊ ಅದಕ್ಕೆ ನಮ್ಮಮ್ಮ ಇವಾಗ ಚಿಕನ್ ತರಿಸಿದ್ರು. ಇವಾಗ ನಮ್ಮಮ್ಮ ಮತ್ತು ನನ್ನ ತಂಗಿ ಏನೋ ಚಿಕನ್ ಗ್ರೇವಿ ಥರ ಮಾಡ್ಕೊಂಡಿದ್ದಾರೆ, ಅದ್ರ ಜೊತೆ ತಿನ್ನೋಕ್ಕೆ ನಾನು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಇಲ್ಲಿ ಚಪಾತಿಗೆ ಏನಾರು ಮಾಡ್ಕೊಂಡು ತಿನ್ನೋಣ ಅಂತ. ಸೊ ಪನ್ನೀರ್ ತೋರಿಸ್ತೀನಿ, ಆನ್ ಮಾಡ್ತಾ ಇದ್ದೀನಿ. ಹೆಂಗೋ ಮಾಡಿ ಕ್ಯಾಮ್ರಾ ಫಿಕ್ಸ್ ಮಾಡಿದ್ದೀನಿ, ನಾನು ಕಾಣಿಸಲ್ಲ ಬಟ್ ಕ್ಯಾಮ್ರಾ ಫಿಕ್ಸ್ ಮಾಡಿದ್ದೀನಿ. ನಾನು ಒಂದು 1/4 kg ಇಲ್ಲ ಅಷ್ಟೇ ಚಿಕನ್ ಮಾಡ್ಕೊತಾ ಇರೋದು. ಸೊ ಚಪಾತಿಗೆ ಅಂತ ಸ್ವಲ್ಪ ಇಟ್ಕೊಂಡಿದ್ದೆ. ನಾನು ಮಾಡ್ತಾ ಇರೋದು ಈಸಿ ಚಿಕನ್ ರೆಸಿಪಿ. ಸೊ ನಾನು ಎಣ್ಣೆಗೆ ಕರಿಬೇವು ಸೊಪ್ಪು ಆ್ಯಂಡ್ ಈರುಳ್ಳಿ ಮೆಣಸಿನ್ಕಾಯಿ 2 ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ ಟ್ರಾನ್ಸ್ಪರೆಂಟ್ ಆದಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ನು ಕೂಡ ಹಾಕ್ಕೊಂಡೆ. ಈರುಳ್ಳಿ ಎಲ್ಲ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದಮೇಲೆ ಸಾಲ್ಟು ಮತ್ತು ಅರಿಶಿನ 2 ಕೂಡ ಹಾಕ್ಕೊಂಡು ಅದಾಗಿ ಒಂದು 2 and 3-4 ಮಿನಿಟ್ಸ್ ಆದಮೇಲೆ ನಾನು ಚಿಕನ್ ಹಾಕ್ಕೊಂಡೆ. ಚಿಕನ್ ಹಾಕ್ಕೊಂಡಾದ್ಮೇಲೆ ಕರೆಕ್ಟ್ ಅರಿಶಿನ ಇವಾಗ ಹಾಕ್ಕೊಂಡಿದ್ದೀನಿ, ಸಾರಿ ಗೈಸ್. ಅದಾದಮೇಲೆ ನಾನು ಖಾರ ಪುಡಿ, ಧನಿಯಾ ಪುಡಿ ಇವೆರಡನ್ನೂ ಹಾಕ್ಕೊಂಡು ಚಿಕನ್ಗೆ ನೀಟಾಗೆಲ್ಲ ಮಿಕ್ಸ್ ಆಗೋ ಥರ ಕಲಿಸ್ಕೊಂಡೆ. ಇದಾದಮೇಲೆ ನಾನು ಸ್ವಲ್ಪ 1 ಕಪ್ ಅನಿಸುತ್ತೆ, 1 ಇಲ್ಲ 1/2 ಕಪ್ ನಾನು ನೀರು ಹಾಕ್ಬಿಟ್ಟು ಸ್ವಲ್ಪ ಚಿಕನ್ ಬೇಯಲಿ ಅಂತ ಬಿಟ್ಟೆ. ನಾನು ಖಾರ ಇನ್ನೂ ಸ್ವಲ್ಪ ಬೇಕಿತ್ತು ಅಂತ ಖಾರ ಎಕ್ಸ್ಟ್ರಾ ಕೂಡ ಹಾಕ್ಕೊಂಡೆ. ಸೊ ಒಂದು 4-5 ಪೀಸ್ ಆಗಿರೋದ್ರಿಂದ ಬೇಗ ಚಿಕನ್ ಬೆಂದಿತ್ತು. ಸೊ ಅದಾದಮೇಲೆ ನಾನು ಸ್ವಲ್ಪ ಮೊಸರು ಹಾಕ್ಕೊಂಡು ಆ್ಯಂಡ್ ಗರಂ ಮಸಾಲೆ ಸ್ವಲ್ಪ ಹಾಕ್ಕೊಂಡೆ. ಅದಾದಮೇಲೆ ಲಾಸ್ಟಲ್ಲಿ ಕಸ್ತೂರಿ ಮೇಥಿ ಹಾಕ್ಬಿಟ್ಟು ನೀಟಾಗೆಲ್ಲ ಫ್ರೈ ಮಾಡಿಬಿಟ್ಟು ಆಫ್ ಮಾಡಿದೆ. ನಮ್ಮ ಈಸಿ ಚಿಕನ್ ರೆಸಿಪಿ ಫಾರ್ ಚಪಾತಿ ರೆಡಿ. ಫಾರ್ ಚಪಾತಿ ಇಸ್ ರೆಡಿ. ಇವಾಗ ಚಪಾತಿ ಲಟ್ಟಿಸ್ಕೊಂಡು ಬೇಯಿಸ್ಕೊಂಬಿಡೋಣ. ಊಟ ಪ್ಲೇಟಿಂಗ್ ಆದಮೇಲೆ ತೋರಿಸ್ತೀನಿ. ಶೇಪ್ಲೆಸ್ ಚಪಾತಿ ಮತ್ತು ಚಿಕನ್ ರೆಡಿ ಗೈಸ್. ತಿನ್ನೋಣ, ಟೇಸ್ಟ್ ಹೇಳ್ತೀನಿ ಹೆಂಗಿದೆ ಅಂತ. ಚಪಾತಿಗೆಲ್ಲ ಸಕ್ಕತ್ತಾಗಿದೆ ಗೊಜ್ಜು. ಸೆಮಿ ಗ್ರೇವಿ ಮಾಡಿದ್ದೀನಿ, ಚೆನ್ನಾಗಿದೆ, ಟ್ರೈ ಮಾಡಿ ನೀವು. ಹೇ ಗೈಸ್, ನಾನು ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತು ಗಣಪತಿ ಇತ್ತು, ಗಣಪತಿನೇ ಅಂತ ಬರುತ್ತೆ, ಜಾತ್ರೆಯಲ್ಲೇ ಗಣಪತಿ ಜಾತ್ರೆನೇ ಬರುತ್ತೆ ನನಗೆ ಯಾವಾಗಲೂ. ಸೊ ಟಿಟ್ಟುದಮ್ಮ ಜಾತ್ರೆ ತೋರ್ಸೋಣ ಅಂತ ಅಂದ್ಕೊಂಡೆ, ಬಟ್ ಮಳೆ ಬಂತು. ತೇರೇನೋ 3:30 ಮೇಲೆ ಮಾಡಿದ್ರಂತೆ, ನಮ್ಮ ಮಾಮ ಬಂದು ಹೇಳಿದ್ರು. ಸೊ ಅದಕ್ಕೆ ನಾವು ಹೋಗೋಕ್ಕಾಗಲಿಲ್ಲ, ಇನ್ನೇನು ಮಳೆ ಬಂದಿತ್ತು, ಕೊಚ್ಚೆಲ್ಲ ಆಗಿತ್ತು ಅಂತ. ಸಂಜೆನೂ ಈವ್ನಿಂಗ್ ಇವಾಗ ಜೋಕಾಲಿ ಥರ ಏನೋ ಆಡಿಸ್ತಾರೆ, ಅದಕ್ಕೂ ಹೋಗೋಣ ಅಂದರೆ ಈ ಫುಲ್ ಜೋರು ಮಳೆ ಬರ್ತಿದೆ, ಮಾಡ್ತಿದ್ದೋ ಇಲ್ಲೋ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನಾನು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.